ಏನು 27ನೇ ತಾರೀಕು ಯೂತ್ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ಶೂ ಮತ್ತೆ ಅರ್ಧ ಜನ ಹಾಕಿದ್ದಾರೆ. ಮತ್ತೆ ಅಧ್ಯಕ್ಷರುಗಳು ಅಂತ ಯಾರು ಪದಾಧಿಕಾರಿಗಳಂತ ಯಾರಿದಾರೋ ಅವರೇ ಶೂಗಳನ್ನ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೋಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಇವರು ಬಿಜೆಪಿ ವಿರುದ್ಧ ಅಂದ್ರೆ ಏನಂತ ಅವರು ನಾಮಫಲಕದಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲಿಂದ ಇದ್ರ ನನ್ನ ಹೆಸರು ರಂಜಿತ್ ಅಂತ, ಸಮಾಜ ಸೇವಕರು. ಇಲ್ಲಿ 27ನೇ ತಾರೀಕು ಯೂತ್ ಕಾಂಗ್ರೆಸ್ ಅವರು ಏನು ಪ್ರತಿಭಟನೆ ಮಾಡಿದ್ರು, ಅವರು ಶೂವನ್ನು ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಿಸಿದಾಗೆ ಅವ್ರ ಮುಂದೆ ಶೂಗಳನ್ನ ಹಾಕೊಂಡು ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಅದು ಯಾರ್ಯಾರು ಪದಾಧಿಕಾರಿಗಳಾಗಿದ್ದಾರೋ ಅವ್ರುಗಳು ಈ ಕೂಡಲೇ ನಾವು ಬಂದು ಇದನ್ನ ತಿಳಿದ ಮಟ್ಟಿಗೆ ತಹಸೀಲ್ದಾರ್ಗೂ ಮತ್ತೆ ಠಾಣಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈ ಕೂಡಲೇ ಈ ಕಾನೂನು ಕೈಗೊಂಡು ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ಕಾಂಗ್ರೆಸ್ ಅವರು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸರ್ಕಾರ ರಚನೆ ಮಾಡಿದಾರೋ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ಅವ್ರನ್ನ ಅವರ ಪೋಸ್ಟಿಂಗ್ ಇಂದ ಕಿತ್ತಾಕ್ಬೇಕು. ಮತ್ತೆ ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಅವರು ಕ್ಷಮೆ ಕೇಳಬೇಕು. ಈಗ ನಮಗೆ ವಿಚಾರ ತಿಳಿದು ಬಂದಿತ್ತು ಶನಿವಾರ ಸಂಜೆ ನಾವು ಮೊಬೈಲಲ್ಲಿ ನೋಡಬೇಕಾದ್ರೆ ವಿಡಿಯೋ ಬಂದಿತ್ತು. ಆ ವಿಡಿಯೋದಲ್ಲಿ ನಾವು ಗಮನಿಸಿದಾಗ ಅವರು ಯಾವುದೋ ಬಿಜೆಪಿ ಪಕ್ಷದ ಉದ್ದೇಶದಿಂದ ಯಾವುದೋ ದುರುದ್ದೇಶದಿಂದ ಅಥವಾ ಯಾವುದೋ ಒಂದು ವಿಚಾರವಾಗಿ ಅವರು ಹೋರಾಟವನ್ನ ಮಾಡಿರೋದನ್ನ ನಾವು ನೋಡಿದ್ವಿ. ಆದ್ರೆ ಆ ವಿಡಿಯೋ ನೋಡ್ತಾ ನನಗೊಂದು ಅನಿಸಿತೇನಪ್ಪ ಅಂತಂದ್ರೆ, ಅವರು ಶೂಗಳನ್ನ ಹಾಕೊಂಡು ಅಲ್ಲಿ ಮೇಲೆ ಹೋಗಿರುವಂಥದ್ದು ನಾನು ನೋಡಿದೆ ಮೊಬೈಲಲ್ಲಿ. ಆದರೆ ನಾನು ಅವ್ರಿಗೆ ಹೇಳೋದು ಬಯಸೋದೇನೆಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಎಲ್ಲರ ಮೇಲೆ ಯಾವುದೋ ಒಂದು ರೀತಿ ಹೋರಾಟ ಮಾಡೋ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಪರಿಜ್ಞಾನ ಅವ್ರಿಗಿರ್ಬೇಕು. ಅವರು ಇವರ ಹೆಸರು ಮುಖಾಂತರ ಹೋರಾಟ ಮಾಡೋದಲ್ಲ, ಮೊದಲು ಅವ್ರಿಗೆ ಮರ್ಯಾದೆನ ಕೊಟ್ಟು ಅವರ ಸಿದ್ಧಾಂತದ ಮೇಲೆ ಹೋರಾಟ ಮಾಡೋದನ್ನ ಯುವಕರು ಕಲಿಬೇಕು. ಯಾರ್ಯಾರಿದ್ದಾರೆ ಅಂತೀರಾ? ಅದರಲ್ಲಿ ಯೂತ್ ಕಾಂಗ್ರೆಸ್ ಇಂದ ಅವರು ದಿಲೀಪ್ ಗೌಡ ಅಂತ ಒಬ್ರು ಇದ್ದಾರೆ. ಮತ್ತೆ ಅರ್ಜುನ್ ಅವರು ಬಂದು ಬ್ಲಾಕ್ ಕಾಂಗ್ರೆಸ್ ಏನಾಗಿದ್ದಾರೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮತ್ತೆ ಅರ್ಜುನ್ ಅಂತ ಒಬ್ರು ಇದ್ದಾರೆ. ಮತ್ತೆ ಶ್ರುತಿ ರಾಮಯ್ಯ ಅಂತಿದ್ದಾರೆ. ಮತ್ತೆ ಇನ್ನಿತರ ಅವ್ರ ಸ್ನೇಹಿತರು, ಅದೆಲ್ಲ ಪದಾಧಿಕಾರಿಗಳೇ. ಅವರು ಪದಾಧಿಕಾರಿಗಳೇ ಶೂಗಳನ್ನ ಹಾಕೊಂಡಿದ್ದಾರೆ. ಪಾಪ ಅವ್ರ ಜೊತೆ ಬಂದಂತ ಎಷ್ಟೋ ಹುಡುಗರು ಪರಿಜ್ಞಾನತೆಯಿಂದ ಅವರು ಶೂಗಳನ್ನ ಬಿಟ್ಟು ಮೇಲೆ ಹೋಗಿದ್ದಾರೆ. ಆದ್ರೆ ಅವ್ರು ಏನು ಪದಾಧಿಕಾರಿಗಳು ಮುಖ್ಯ ಸ್ಥಾನಗಳಲ್ಲಿ ಇದಾರೋ ಅವ್ರುಗಳೇ ಶೂಗಳನ್ನ ಹಾಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳೋದು ಒಂದೇ, ಅವರು ಪರಿಜ್ಞಾನ ಉಳ್ಳವರಾಗಿದ್ರೆ, ಒಂದು ವೇಳೆ ವಿದ್ಯಾವಂತರಾಗಿದ್ರೆ ಅವರು ಇದನ್ನ ತಿದ್ದುಕೊಳ್ಬೇಕು. ಒಂದು ವೇಳೆ ತಿದ್ದುಕೊಳ್ಳಲಿಲ್ಲ ಅಂದ್ರೆ ಅವರು ಈ ಭಾರತದ ಪ್ರಜೆ ಆಗಲು ಯೋಗ್ಯರಲ್ಲ. ಅವ್ರ ಕ್ಷಮೆ ಎಂಥದ್ದು ಇರ್ತದೆ ಅನ್ನೋದ್ರ ಮೇಲೆ ನಾವು ಕ್ಷಮಿಸ್ತೀವಿ. ಅವರು ಕಾಟಾಚಾರಕ್ಕೋ ಅಥವಾ ಇನ್ನೊಂದಕ್ಕೋ ಅವ್ರ ಕ್ಷಮೆ ಕೇಳಿದ್ರೆ ಖಂಡಿತವಾಗ್ಲೂ ನಾವು ಬಿಡೋದಿಲ್ಲ. ಮೊನ್ನೆ ಇದು ಯೂತ್ ಕಾಂಗ್ರೆಸ್ ಇಂದ ಒಂದು ಪ್ರತಿಭಟನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ. ಬಾಬಾ ಸಾಹೇಬರ ವೃತ್ತದಲ್ಲಿ ಶೂ ಹಾಕೊಂಡು ಹೋಗಿದಾರಲ್ಲ, ಅವ್ರಿಗೆಲ್ಲರಿಗೂ ನಮ್ಗೆಲ್ಲ ಒಂಥರ ದೇವ್ರ ಇದ್ದಂಗೆ. ಅವರು ಸಂವಿಧಾನ ಕೊಟ್ಟಿರೋ ಪಿತಾಮಹ ಅವ್ರು ಮಾಡಿರೋದು ತಪ್ಪು. ಇವಾಗ ದೇವಸ್ಥಾನ ಒಳಗಡೆ ನಾವೇನ್ ಚಪ್ಪಲಿ ಹಾಕೊಂಡು ಹೋಗಕ್ಕಾಗ್ತದ? ಆಗಲ್ಲ. ಅದನ್ನೇ ಎಲ್ಲರೂ ಆಚೆ ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡು ಕೈ ಮುಗಿಬೇಕು, ಫಸ್ಟ್ ಇದ್ ಮಾಡ್ಕೊಂಡು ಆಮೇಲಿಂದ ಏನಾಯ್ತು ಅದು ಮುಗಿಸ್ಬೇಕು. ಅವ್ನು ಮಾಡಿರೋದು ತಪ್ಪು. ಅವ್ನು ಯಾರೋ ಅಧ್ಯಕ್ಷನಿದಾನಲ್ಲ, ಅವ್ನು ಮಾಡಿರೋದು ತಪ್ಪು. ಬಂದು ಕ್ಷಮೆ ಕೇಳಬೇಕು, ಇಲ್ಲ ಕಠಿಣವಾದ ಶಿಕ್ಷೆ ಅನ್ವಯಿಸ್ಲೇಬೇಕು. ಅವನು ಫಸ್ಟ್ ಬಂದು ಕ್ಷಮೆ ಕೇಳಬೇಕು, ಬಂದು ಕೇಳಲೇಬೇಕು ಅವನು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.